ಸರ್ ಇನ್ನೊಂದು ಕೇಳ್ಬೇಕು ಅಂದ್ಕೊಂಡೆ, ಬಿಗ್ ಬಾಸ್ ಆಗೋಯ್ತು ಅಲ್ಲೇ. ಸೊ ಬಿಗ್ ಬಾಸಿನ ಬಗ್ಗೆ ಒಂದೆರಡು ಕೇಳೋಣ ಅಂತ ಅಂದ್ಕೊಂಡೆ ನಿಮ್ಮೊಂದು ಕ್ವಶನ್. ಸರ್ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕಾಗಿತ್ತು ಸರ್? ಅಂದ್ರೆ ಇಲ್ಲ ಇವ್ರು ಪ್ರಾಮಾಣಿಕವಾಗಿ ಆಡಿದ್ದಂಥದ್ದು, ಈಗ ನೀವು ನೋಡಿರ್ತೀರ ಬಿಗ್ ಬಾಸ್ ಅನ್ನೋದನ್ನ, ಇಲ್ಲ ಇಂಥವ್ರು ಗೆಲ್ಬೇಕಾಗಿತ್ತು ಗುರು ಬಿಗ್ ಬಾಸ್ ನಲ್ಲಿ, ಬಿಕಾಸ್ ಇವರಲ್ಲಿ ಒಂದು ಸ್ಟ್ರಗಲ್ ಇತ್ತು ಬಿಗ್ ಬಾಸ್ ಅಲ್ಲಿ. ಇವ್ರಿಗೊಂದು ಏನಂತಾರೆ, ಬಿಗ್ ಬಾಸ್ ಇಂದ ಇವರೊಂದು ಇದನ್ನ ತಗೊಳೋದಕ್ಕಿಂತ ಹೆಚ್ಚಿನದಾಗಿ ಬಿಗ್ ಬಾಸ್ಗೆ ಇವರಿಂದ ಒಂದು ಸಪೋರ್ಟ್ ಇದೆ ಅನ್ನುವಂಥವ್ರು, ಅಥವಾ ಇವ್ರು ಬಹಳ ಅದ್ಭುತವಾಗಿ ಆಡಿದ್ರು ಅನ್ನೋಂಥವ್ರು, ಇಲ್ಲ ಇವ್ರ ಬದಲು ಇವ್ರು ಗೆಲ್ಬೇಕಾಗಿತ್ತು ಅನ್ನೋಂಥವ್ರು, ಅಥವಾ ಇವ್ರ ಬದಲು ಇವರು ರನ್ನರ್ ಅಪ್ ಆಗಿರ್ಬೇಕು ಅನ್ನೋಂಥವ್ರು, ಆ ತರ ನಿಮ್ಗೆ ಅನ್ಸಿಕೆ? ಸರ್ ಆತರ ಅನಿಸಿಕೆಯಲ್ಲಿ ನನಗೆ ಇಬ್ರು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಾರ್ತಿಕ್, ಇನ್ನೊಂದು ವಿನಯ್ ಗೌಡ ಅವರು. ಅವ್ರಿಬ್ರು ಕಾಂಪಿಟೇಷನ್ ಗೇಮ್ ಅಂತ ಬಂದಾಗ ಇಬ್ರು ಅಷ್ಟೇ ಚೆನ್ನಾಗಿ ಪೈಪೋಟಿ ಮಾಡ್ತಿದ್ರು. ಇನ್ನೇನ್ ಹೊಡೆದಾಡ್ ಬಿಡ್ತಾರೇನೋ, ಮನೆಯಿಂದ ಇಬ್ರು ಆಚೆ ಬಂದ್ ಬಿಡ್ತಾರೇನೋ ರೇಂಜಲ್ಲಿ ಹೋಗೋರು. ಅದು ತಿರ್ಗಾ ಶೋ ಅದನ್ನ ಗೇಮ್ ಕ್ಲೋಸ್ ಆಗ್ತಿದ್ದಂಗೆ ಫ್ರೆಂಡ್ಲಿ ಆಗಿರೋರು. ಅದೇ ಗೇಮ್ಗೂ ಫ್ರೆಂಡ್ಶಿಪ್ ಇರುವಂತ ವ್ಯತ್ಯಾಸ. ಅವ್ರಿಬ್ರು ಫ್ರೆಂಡ್ ಆಗಿದ್ರು, ಗೇಮು ಅಂತ ಬಂದಾಗ ಆ ಫ್ರೆಂಡ್ಶಿಪ್ ನ ಸೈಡ್ ಇಟ್ಬಿಡೋರು. ನಾನು ಅನ್ಕೊಂಡಿದ್ದು ಕೊನೆವರೆಗೆ ಏನಾಗತ್ತೆ ಅಂತಂದ್ರೆ ಇಬ್ರಲ್ಲಿ ಒಬ್ರು ವಿನ್ನರ್, ಒಬ್ರು ರನ್ನರ್ ಅಪ್ ಆಗ್ತಾರೋ ಅಂತ ಅನ್ಕೊಂಡಿದೀವಿ. ಬಟ್ ಆ ಜನಗಳ ಸಜೆಷನ್ ಬೇರೆ ಆಗಿತ್ತು. ಈ ತರ ಆಗೋಗಿದೆ ಅಷ್ಟೇ, ಬಟ್ ಬೇಜಾರು. ಸರ್ ಇದ್ದಕ್ಕಿದ್ದಾಗೆ ಪ್ರತಾಪ್ ಅವ್ರಿಗೆ 2 ಕೋಟಿ ಚಿಲ್ಲರೆ ಓಟ್ ಬರುವಂತದ್ದು. 2 ಕೋಟಿ ಅಂತ ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ನನಗಂತೂ ಪರ್ಸನಲಿ ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ. ಸೊ ಅವ್ರು ಪ್ರತಾಪ್ ಅವರು ಫಸ್ಟ್ ರನ್ನರ್ ಅಪ್ ಆಗಿರುವಂತದ್ದು. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ವರ್ತ್ ಇದೆಯಾ? ಅವರು ಫಸ್ಟ್ ರನ್ನರ್ ಅಪ್ ಆಗಿರೋದು ವರ್ತ್ ಇದೆಯಾ? ಅವ್ರು ಹಾಡದ್ರ ಏನು ನಿಮ್ಮ ಅನಿಸಿಕೆ ಸರ್? ಸರ್ ನಾನ್ ನೋಡ್ತಿದ್ದಂಗೆ ಈಗ ಯಾವ ಗೇಮ್ ಅಲ್ಲಿ ಅವ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಆಡ್ತಿರ್ಲಿಲ್ಲ. ಏನೋ ಒಂದ್ ಕಾಟಾಚಾರ ಆಡೋ ತರ, ಅಥವಾ ಇಲ್ಲ ಅಂದ್ರೆ ಅವ್ರು ನನಗೆ ಅನ್ಸಿದ ಮಟ್ಟಿಗೆ ಇವ್ರನ್ನೇನಾರ ಫಾಲೋ ಅಪ್ ಮಾಡಿದ್ರ ಈ ಬಿಗ್ ಬಾಸ್ ಅಲ್ಲಿ ಪ್ರಥಮ್ ಅವರನ್ನ. ಪ್ರಥಮ್ ಅವರು ಕಡಕಾಗಿ ಆಡಿದ್ರು. ಅವ್ರು ಪ್ರಥಮ್ ಅವ್ರು ಕಡಕಾಗಿ ಆಡಿದ್ರು. ಬಟ್ ಏನಂದ್ರೆ ಒಂದ್ ಸೆಂಟಿಮೆಂಟ್ ಅಂತ ಬಂದಾಗ ಪ್ರಥಮ್ ಅವ್ರು ಸರ್ ಏನ್ ಮಾಡ್ತಿದ್ರು ಅಂದ್ರೆ ಓಪನ್ ಆಗಿ ಹೇಳೋರು, ಇದು ಹೀಗೆ ಆಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲದ್ರಲ್ಲಿ ತುಂಬಾ ಮುಗ್ಧತೆ, ನನ್ನ ಅಮಾಯಕ ಅನ್ನೋ ರೀತಿಲಿ ವರ್ತಿಸಿದ್ರು ಅನ್ನೋದೊಂದು ಬಿಟ್ರೆ ಇನ್ನೇನಿಲ್ಲ. ಜನ ಅದಕ್ಕೇನಾರು ಮರಳಾಗಿ ಬಿಟ್ರ ಅಂತ ಅಂದ್ರೆ ಅದು ಒಂದ್ ಇರ್ಬೋದಲ್ಲ ಸರ್. ಈಗ ಪ್ರಥಮ್ ಅಂತ ತಗೊಳೋದಕ್ಕೆ ಹೋದ್ರೆ ಸರ್, ಬಿಗ್ ಬಾಸ್ ಪ್ರಥಮ್ ಅವರು ಆಟ ಆಗ್ಲಿ, ವಾಯ್ಸ್ ಆಗ್ಲಿ ಖಡಕ್ ಆಗಿತ್ತು ಅವ್ರದ್ದು. ಉಚ್ಚ ವೆಂಕಟ್ ಅವರು, ಅಯ್ಯೋ ದೇವ, ಆ ಹೊಯ್ಯ ಬಂದ್ ನಿಂತ್ಕೊಂಡವನೆ ಅಂದ್ರೆ ಗಾಬರ ಬಿದ್ದೋಗ್ಬಿಡ್ಬೇಕು. ಆ ಕೂಡು, ಆ ಏರ್ಸು ಅದನ್ನೆಲ್ಲ ಬಿಟ್ಕೊಂಡು ನಾನು ಅವಾಗೊಂದ್ ಅಂತ ಅಂದ್ಬಿಟ್ರೆ ಭಯ ಬಿದ್ದೋಗ್ಬಿಡ್ಬೇಕು. ಅಂತವ್ರ ಎದುರಿಗೆ ಏನು ಅಂತ ವಾದ ಮಾಡದಂತವ್ರು ಪ್ರಥಮ್. ಅದನ್ನ ಹೊರತುಪಡಿಸಿದ್ರೆ ಎಷ್ಟೋ ಜನಗಳನ್ನ ಎದುರಾಕೊಂಡಿರುವಂತ ಉದಾಹರಣೆಗಳಿದೆ. ಕಿರಿಕೀರ್ತಿ ಅವರು ಎಂತ ಅದ್ಭುತವಾದಂತ ನಿರೂಪಕರು. ಸೊ ಅಂತ ಕಿರಿಕೀರ್ತಿ ಅವ್ರನ್ನ ಜಾಸ್ತಿ ಎಲ್ಲ ಮಾತಾಡಕ್ ಹೋಗ್ಬೇಡ, ಏನೋ ನಿಂದು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಪ್ರಥಮ್. ಅಂದ್ರೆ ಎಂಡ್ ಆಫ್ ದಿ ಮೂಮೆಂಟ್ ಬಹಳ ಸಖತ್ತಾಗಿ ಆಡ್ಕೊಂಡ್ ಬರ್ತಾರೆ. ಸೊ ಅವ್ರು ಗೆದ್ದಿದ್ರಲ್ಲಿ ಒಂದು ಏನಂತಾರೆ, ಒಂದು ತಿಕ್ಕಿದೆ, ಒಂದು ಬಲವಾದ ಕಾರಣಗಳಿದಾವೆ. ಸೊ ಅವ್ರಿಗೂ ಇವ್ರಿಗೂ ಕಂಪಾರಿಸಮ್ ಇಲ್ವಲ್ಲ ಸರ್? ಕಂಪಾರಿಸಮ್ ಇಲ್ಲ. ಬಟ್ ಏನಂತಂದ್ರೆ ಇಲ್ಲಿ ಒಂದು ತಂದೆಗಳ ಸೆಂಟಿಮೆಂಟ್ ಏನಾರು ತಂದ್ಬಿಟ್ರ ಅಂತ. ಯಾಕಂತಂದ್ರೆ ಪ್ರಥಮ್ ಅವ್ರ ತಂದೆ ಸೆಂಟಿಮೆಂಟ್ ತಂದಿದ್ದು ಬಿಗ್ ಬಾಸ್ ಅಲ್ಲಿ. ನಮ್ಮ ತಂದೆನ ಮಕ್ಕ ನೋಡಿಲ್ಲ, ನಮ್ ತಂದೆ ಹತ್ರ ನಾನು ಮಾತಾಡಿಲ್ಲ. ಬಟ್ ಸೇಮ್ ಕಾನ್ಸೆಪ್ಟ್ ಇವ್ರದ್ದು ಅದೇ ರೀತಿ ಇತ್ತು. ನಮ್ಮ ತಂದೆನ ನೋಡಿಲ್ಲ, ನಮ್ಮ ತಂದೆ ಹತ್ರ ನಾನು ಮಾತಾಡಿಲ್ಲ, ನನ್ನ ತಂದೆನ ನೋಡ್ಬೇಕು ಅಂತ ಅಂದ್ಬಿಟ್ಟು ಕಣ್ಣೀರ್ ಹಾಕಿ ಅವ್ರ ಅಪ್ಪ ಅಮ್ಮನ ಕರೆಸಿಬಿಟ್ಟು ಆದ್ರಿಂದ ಏನಾರು ಜನ ಚೇಂಜಸ್ ಅನ್ನೋದು ತೋರಿಸಿರ್ಬಹುದಾ, ಅಥವಾ ತಂದೆ ಮಗ ಒಂದಾಗ್ಲಿ ಅನ್ನೋ ರೀತಿಲಿ ಏನಾರು ಈ ರೀತಿ ಮಾಡಿರ್ಬಹುದಾ ಅನ್ನೋಂತ ಒಂದು ಊಹೆ ಅಷ್ಟೇ ಸರ್. ಖಂಡಿತ ಇಲ್ಲ ಸರ್, ಅಂದ್ರೆ ನೀವ್ ಹೇಳಿದ್ ಕರೆಕ್ಟು. ಹೊರಗಡೆ ಬರ್ತಾ ಇರೋಂತ ಮಾಹಿತಿಗಳೇ ಬೇರೆ ಇದ್ವು ಅವ್ರದ್ದು. ಅಂದ್ರೆ ಟೋಟಲಿ ಪ್ರತಾಪ್ ಅವ್ರ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ 108 ವಿಚಾರಧಾರಣೆಗಳನ್ನ ಹೇಳೋರು ಜನರು. 3 ವರ್ಷದಿಂದ ನಡೀತಾನೆ ಇದೆ ಅದು ಅವ್ರದ್ದು. 3 ವರ್ಷದಿಂದಾನು ಅವರು ಇನ್ನೊಂದ್ ಏನಂತಂದ್ರೆ ಒಂದ್ ಕಡೆ ಕೊಟ್ಟ ಸ್ಟೇಟ್ಮೆಂಟ್ ನ ಇನ್ನೊಂದ್ ಕಡೆ ಕೊಡಲ್ಲ. ಹೌದು, ಆ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಒಂದ್ ಅರ್ಥ ರೀತಿ ಇರ್ತಿರ್ಲಿಲ್ಲ ಸರ್. ಈಗ ನಾನೊಂದು ಅವ್ರದ್ದು ಸ್ಟೇಟ್ಮೆಂಟ್ ಕೇಳಿದ್ದೆ, ಏನಂತಂದ್ರೆ ನನ್ನ ಪ್ಲೇಟ್ ಅಲ್ಲಿ 300 kg ತಗೊಂಡ್ ಹೋಗ್ತಿದ್ದೆ, 400 kg ತಗೊಂಡ್ ಹೋಗ್ತಿದ್ದೆ. ಮಿನಿಮಮ್ ಪ್ಲೇಟ್ ಅಲ್ಲಿ ಹೋಗೋದು 30 kg ಒಬ್ರು ಇಂಟರ್ನ್ಯಾಷನಲ್ ಪ್ಲೇಟ್. ಸರ್ ಫ್ಲೈಟ್ ಹೊರತುಪಡಿಸಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ರು ಅದನ್ನೇ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಆಮೇಲೆ ನಾನು 400 kg ತಗೊಂಡ್ ಹೋಗ್ತಾ ಇದ್ದೆ. ಈಗ ಏನಂತಂದ್ರೆ 400 kg ಅವ್ರಿಗೆ ಅಷ್ಟು ಎತ್ಕೊಳ್ಳೋದಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದಂದ್ರೆ ನನ್ ಕಾನ್ಸೆಪ್ಟ್ ಸರ್. ಈಗ ಒಬ್ಬ ಮನುಷ್ಯನ ಹಬ್ಬ ಅಂದ್ರೆ ಒಬ್ಬ ಮನುಷ್ಯನ ಕೆಪಾಸಿಟಿ
ವಯಸ್ಸಿನ ಮೇಲೆ ಹೋಗುತ್ತೆ ಸರ್. ಈಗ ಅವ್ನಿಗೆ ಅವ್ರಿಗೆ ಆ ಟೈಮಲ್ಲಿ ವಯಸ್ಸು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅಪ್ರಾಕ್ಸಿಮೇಟ್ ಹೇಳ್ತೀನಿ, ಒಂದ್ 20 ಇದ್ರು ಕಮ್ಮಿ ಐತಿ. ಅಲ್ಲ ಎಕ್ಸಾಂಪಲ್, ಈಗ ಒಂದ್ 20 ವರ್ಷ ಅವ್ರಿಗಿದ್ರು ಅವ್ರ ಕೆಪಾಸಿಟಿಗೆ ಒಂದ್ 50 kg ಎತ್ತಬಹುದು ಸರ್. 20 ವರ್ಷ ಇದ್ರೆ 50ರಿಂದ 60 kg ಎತ್ತಬಹುದು. ಹಾಗಂತಂದ್ಬಿಟ್ಟು 400-500 kg ಹೊರಕ್ಕೆ ಇವ್ರಿಗೆ ನಾನೇ ಬಲ ಅಲ್ವಲ್ಲ ಸರ್? ಅಲ್ವಾ ಸರ್? ಮತ್ತೆ ದುಡ್ಡು ಇಲ್ಲ ಅಂತ ಒಂದು ಹೇಳ್ತಾರಲ್ಲ. ಹಾ, ದುಡ್ಡು ಇಲ್ಲ ಅಂತಂದಾಗ ಈಗ ನಾನಂತ ಹೇಳ್ತೀನಿ ಸರ್, ಈಗ ಕರ್ನಾಟಕದಲ್ಲಿ ಇದೀವಿ, ಬೆಂಗಳೂರಲ್ಲಿ ಇದೀವಿ, ಬಸ್ಸಲ್ಲಿ ನಾವು ಹತ್ಕೊಂಡ್ರೆ ₹1 ನಮ್ಮ ಹತ್ರ ದುಡ್ಡು ಕಮ್ಮಿ ಇತ್ತು ಅಂತಂದ್ರೆ ಕಂಡಕ್ಟರ್ ಹೇಳ್ತಾನೆ, ನೀನ್ ಇಲ್ಲೇ ಹೇಳ್ಕೊಂಡ್ಬಿಡು ಅಂತ. ಅಲ್ವಾ ಸರ್? ನೀನ್ ಇಲ್ಲೇ ಬಿಟ್ಬಿಡು ಅಂತ ಹೇಳ್ತಾನೆ. ಇವರು ಔಟ್ ಆಫ್ ಕಂಟ್ರಿ, ಹೊರದೇಶಕ್ಕೆ ಹೋಗ್ಬಿಟ್ಟು ನಾನು ದುಡ್ಡು ಇದ್ದ ಅಲ್ಲಿ ಅಷ್ಟೆಲ್ಲ ಸಾಧನೆ ಮಾಡ್ಕೊಂಡ್ ಬಂದು ಯಾರೋ ದುಡ್ಡು ಕೊಟ್ಟು, ಇಲ್ಲಿ ಪರಿಚಯ ಇರೋರಿಗೆ ಯಾರು ದುಡ್ಡು ಕೊಡಲ್ಲ. ಹೇಳಿ ಸರ್. ತುಂಬಾ ಆತ್ಮೀಯವಾಗಿದ್ದೀವಿ, ಹೇಳ್ತಾನೆ ಬೆಳಗ್ಗೆ ₹1000 ಕೊಡೋ ಸಂಜೆ ಕೊಡ್ತೀನಿ ಅಂತಂದ್ರು ಅವ್ನ ಜೇಬಲ್ ದುಡ್ಡಿದ್ರು ನಮ್ಮ ತಾಯನಿಗಳು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ನಾನೇ ಕಣ್ಣಲ್ಲಿ ಕಂಡಿದ್ದೀನಿ ಎಷ್ಟೋ ಜನ, ಅಲ್ವಾ ಸರ್? ಆಗಿರುವಾಗ ಇವ್ರು ಹೊರಗಡೆ ಹೋಗಿ ನಾನು ಅಷ್ಟು ದುಡ್ಡು ಏನು ದುಡ್ಡು ಇಲ್ದೇನೆ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ತಿರ್ಗಾ ಇಂಡಿಯಾಗೆ ಬಂದಿದ್ದೀನಿ, ಈಗೆಲ್ಲ ಮಾಡಿದೀನಿ. ನನಗಿದೇನೋ ಒಂದು ಗಿಮಿಕ್ ಸರ್ ಅಷ್ಟೇ, ಜನಗಳನ್ನ ನಂಬಿಸೋಕೆ ಆಡಿರುವಂತ ಒಂದು ಆಟ ಅಷ್ಟೇ ಸರ್. ಮತ್ತೆ ನಮ್ ಜನಗಳು ಹೇಳ್ತಾ ಇರುವಂತದ್ದು ಸರ್, ಅಂದ್ರೆ ಪ್ರತಾಪ್ ಅವ್ರು ಹಾಗೇನೋ ಹೇಳಿದ್ರು, ಯಾರು ತಾನೇ ಸತ್ಯವಂತರು? ರಾಜಕಾರಣಿಗಳೆಲ್ಲ ದೊಡ್ಡ ದರೋಡೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ, ಜನಗಳಿಗೆ ಮಂಕುಬೂದಿ ಎರ್ತಾ ಇದ್ದಾರೆ. ಅಂತ ರಾಜಕಾರಣಿಗಳನ್ನ ಬಿಟ್ಟು ಈ ಅಮಾಯಕ ಬಡವನ್ನ ಹೋಗಿ ಇಟ್ಕೊಂಡಿದ್ದೀರಲ್ಲ. ನಾನು ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಪ್ರತಾಪ್ ಅವ್ರಿಗೆ ಅಂದ್ರೆ ಏನು ಅವ್ರ ನೆಗೆಟಿವ್ ಅಂತಂದ್ರೆ ನಾನು ನೆಗೆಟಿವ್ ಆಗಿ ತುಂಬಾ ಮಾತಾಡಿಲ್ಲ, ಬಟ್ ಇರುವಂತ ಸತ್ಯಗಳನ್ನ ಹುಡುಕಿ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ ನಾನು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನು ಕೂಡ. ಸೊ ಜನಗಳೆಲ್ಲ ಒಂದ್ ಕಮೆಂಟ್ ಹಾಕೋರು, ರೀ ಎಂತ ದೊಡ್ಡ ರಾಜಕಾರಣಿಗಳೆಲ್ಲ ಅಲ್ಲಿ ಹೋಗಿ ಹಗಲು ಧರಳೆ ಮಾಡ್ತಾ ಇದಾರೆ, ಅದನ್ನ ಬಿಟ್ರೆ ಮಂಕುಬೂದಿ ಇರ್ತಾ ಇದಾರೆ ಜನಗಳಿಗೆ, ಅಂತವ್ರನ್ನ ಕೇಳಕ್ ಮೀಟ್ರಿಲ್ಲ ನಿಮ್ಗೆ, ಈ ಪಾಪ ಈ ಬಡ ಹುಡುಗನ್ನ ನಾವು ಕೇಳ್ತೀರಾ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಜನ ಮರಳು ಜಾತ್ರೆ ಮರಳು ಅಂತ ಏನ್ ಅನ್ಸುತ್ತೆ ಸರ್ ಈ ತರ ಹೇಳಿದಾಗ ಜನಗಳು? ಓಕೆ ಸರ್, ಈಗ ನಾನೊಂದು ಹೇಳುದು, ಅವರು ಜನಗಳಿಗೆ ಮಣ್ಣು ನೆರೆಸ್ತಾ ಇದ್ದಾರೆ, ಅವರು ಮೋಸ ಮಾಡ್ತಾ ಇದಾರೆ, ಅವ್ರ ಕಳ್ಳರು, ಅವ್ರ ಕದಿಮ್ರು ಅಂತ ನಿಮ್ಗೆ ಗೊತ್ತಿರತ್ತಲ್ವಾ? ಯಾಕೆ ಅವ್ರಿಗೆ ಓಟ್ ಹಾಕ್ತೀರಾ? ಅವರಲ್ಲಿ ಮುಗ್ಧತೆ ಇದೆ ರೀ, ಬಡವ್ರ ಮಕ್ಕಳು ಬೆಳಿಲಿ ಬಿಡಿ, ಏನೋ ಒಂದ್ಸರಿ ತಪ್ಪು ಮಾಡಿದ್ದಾರೆ ಬೆಳಿಲಿ ಬಿಡಿ ಅಂತ ಅಂದ್ಬಿಟ್ರು. ನಂಗೆ ನಿಮ್ಗೂ ಬಂದ್ರು ಬರ್ಬೋದು ಈ ಮಾತು, ಏನ್ರಿ ಆ ಪ್ರತಾಪ್ ಬಗ್ಗೆ ಮಾತಾಡಿದಿರಂತ ನಿಮ್ಗೂ ಬಂದ್ರು ಬರ್ಬೋದು ಕಮೆಂಟ್. ಬರ್ಲಿ ಸರ್, ಅದೇನ್ ತೊಂದ್ರೆ ಇಲ್ಲ, ಫೇಸ್ ಮಾಡ್ತೀನಿ, ಬರ್ಲಿ, ಅದೇನ್ ದೊಡ್ಡ ವಿಷಯ ಅಲ್ಲ. ಅಲ್ಲ, ಈಗ ನಾನು ಹೇಳ್ತಾ ಇರೋದು, ಈಗ ರಾಜಕೀಯ ಬಗ್ಗೆ ಇವ್ರು ಹೇಳ್ತಾ ಇದಾರಲ್ಲ, ಈಗ ರಾಜಕೀಯ ಬಗ್ಗೆ ಹೇಳಕಂತ ಹೋದ್ರೆ ಈಗ ಅವ್ರ ವ್ಯಕ್ತಿತ್ವ ನಿಮ್ಗೆ ಗೊತ್ತಿರುತ್ತಲ್ವಾ? ನಿಮ್ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರಲ್ವಾ? ಆಪ್ಷನ್ಸ್ ಇರುತ್ತಲ್ವಾ, ಒಳ್ಳೆಯವ್ರಿಗೆ ಕೆಟ್ಟವ್ರು ಅಂತ ಆಪ್ಷನ್ಸ್ ಇರುವಾಗ ಇಬ್ರು ಕೆಟ್ಟವ್ರು ಅಂತ ಅಂದಾಗ ಮೂರನೇವ್ರಿಗೆ ಆಪ್ಷನ್ಸ್ ಕೊಡಿ, ಹೊಸಬ್ರಿಗೆ ಅವಕಾಶ ಕೊಡಿ. ಅವ್ರೇನ್ ಇಲ್ಲೇನ ಕಾನೂನಲ್ಲಿ ನಿಂತಿರೋರಿಗೆ ಮಾಡ್ಬೇಕು ಅಂತ ಏನಿಲ್ವಲ್ಲ, ಅಲ್ಲಿ ಆಪ್ಷನ್ಸ್ ಇರುತ್ತೆ. ಅವ್ರಿಬ್ರೇನ್ ಇರಲ್ಲ, ಸುಮಾರು ಜನ ಇದ್ದೇ ಇರ್ತಾರಲ್ಲ ಆಪ್ಷನ್ಸ್ಗೆ ಅಂತ ಹೇಳಿ, ಕೊಡಿ ಬೇರೆಯವ್ರಿಗೆ ಅವಕಾಶನ. ಈಗ ಇವ್ರು ಈ ತರ ಅಂತ ಪ್ರೂವ್ ಮಾಡಿರ್ತಾರಲ್ವಾ, ಬೇರೆಯವ್ರಿಗೆ ಅವಕಾಶ ಕೊಟ್ಟು ನೋಡಿ, ಅವ್ರು ಒಳ್ಳೇದ್ ಪ್ರೂವ್ ಮಾಡ್ತಾರ, ನೆಕ್ಸ್ಟ್ ಅವ್ರಿಗೆ ಅವಕಾಶ ಕೊಡಿ. ಅವ್ರಿಗೂ ಆಗ್ಲಿಲ್ವಾ, ಬಿಟ್ಟು ಬಿಡಿ ಅಷ್ಟೇ. ಈಗ ಒಂದೇ ಶರ್ಟ್ ನ ಎಷ್ಟು ಸಾರಿ ಅಂತ ಹಾಕ್ತೀರಾ? ಇವತ್ ಶರ್ಟ್ ಹಾಕಿದ್ ನಾಳೆ ಬಿಚ್ಚಾಕಲ್ವಾ? ಅಷ್ಟೇ ಅಲ್ವಾ? ಹಾ, ಯಾಕೆ ಅದನ್ನೇ ಒಂದ್ ದಿನ ಅದನ್ನೇ ಹಾಕೋದ್ರೆ ಗಬ್ ನಾರೇನಾಗುತ್ತದು? ಇಲ್ಲ, ಇನ್ನೊಂದು ಜನಗಳಿಗೆ ಅಂದ್ರೆ ಎಲ್ಲಾ ಜನಗಳಿಗೂ ಅಲ್ಲ ಸರ್, ಕೆಲವು ಅಂದ್ರೆ ಕೆಲವ್ರಿಗೆ ಏನಂತಾರೆ, ಕೆಲಸ ಕಾರ್ಯ ಇರಲ್ವೋ ಅವ್ರಿಗೆ, ಅಥವಾ ಕೆಲಸ ಕಾರ್ಯ ಇದ್ರೂನು ಫ್ರೀ ಟೈಮ್ ಮಾಡ್ಕೊಂಡು ಇಂಥ ಮೆಸೇಜ್ಗಳನ್ನೇ ಹಾಕ್ಬೇಕು ಅಂತಾನೆ ಬರ್ತಾರೋ ನಮ್ಗಂತೂ ಗೊತ್ತಿಲ್ಲ ಸರ್. ಕೆಲವರು ಯಾರನ್ನೂ ಪ್ರಶ್ನೆ ಮಾಡಲ್ಲ, ಏನ್ ಹೇಳಿ ಪ್ರಶ್ನೆ ಮಾಡಲ್ಲ ಅಂತಂದ್ರೆ, ಹಿಂಗೆ ಯಾವ್ದಾದ್ರು ವಿಡಿಯೋಗಳಲ್ಲಿ ಒಂದು ಬ್ಯಾಡ್ ಕಮೆಂಟ್ ಹೊಡೆದ್ಬಿಟ್ರೆ ಅವ್ರಿಗೆ ಸಮಾಧಾನ. ಓಕೆ, ಅವ್ರ ಏರಿಯಾಗಳಲ್ಲಿ ಯಾರೋ ರೋಡ್ ಕಿತ್ತೋಗಿರುತ್ತೆ, ರಾಜಕಾರಣಿಗಳು ವರ್ಷಾನ್ಗಟ್ಲೆ ಆದ್ರೂ ರಾಜಕಾರಣಿಗಳು ಬರಲ್ಲ, ಹಾಗೆ ಯಾರು ಕೇಳಕ್ ಬರಲ್ಲ. ಇಂತ ಒಂದು ವಿಡಿಯೋ ನೋಡಿದ್ರು ಅಂತಂದ್ರೆ ಅವ್ರಿಗೆ ಟಕ್ ಅಂತ ನಿಂತ್ಕೊಂಡ್ಬಿಡ್ತಾರೆ, ನಿಂತ್ಕೊಂಡು ಒಂದು ಕಮೆಂಟ್ ಮಾಡಿಬಿಡ್ತಾರೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವರೆಲ್ಲ ಏನಂತಂದ್ರೆ ಈ ಗೆದ್ದೆತ್ತಿನ ಬಾಲ ಹಿಡಿಯೋರು ಇರ್ತಾರಲ್ಲ, ಆ ಕ್ಯಾಟಗಿರಿ ಸರ್. ಯಾಕಂತಂದ್ರೆ ಅವ್ರಿಗೆ ನಾವು ನನ್ನ ಕಡೆಯಿಂದ ಒಂದು ಮಾತು ಸಜೆಷನ್ ಅವ್ರಿಗೆ, ಆ ತರ ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಇವರೆಲ್ಲ ಅವಕಾಶವಾದಿಗಳು, ಅನುಕೂಲಕ್ಕೆ ತಕ್ಕ